ರೈತರು ಎಲ್ಲ ನಾಗಳಿಗೆ ಏನೇನೋ ಮಾತಾಡ್ತಿರ್ತಾರೆ. ಯಾಕಂದ್ರ ಈ ಮಾಬಕರ್ ಅವ್ರ ಹೆಂಗ್ ಕಳಿಸ್ಬೇಕು ಜವಾಬ್ದಾರಿ ಇರ್ತದೆ. ಇದೆಲ್ಲ ಕೂಡ ಆತು. ಬೆಂಗಳೂರು ಮಟ್ಟದಾಗ ಮೀಟಿಂಗ್ ಆತು ಕೂಡ. ನಿನ್ನೆ ನನಗೂ ಕೂಡ ಮುಖ್ಯಮಂತ್ರಿ ಅವರು ಮಾತಾಡ್ರಿ. ನಾಳೆ ಗಲಾಟೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ತಹಸೀಲ್ದಾರ್ ಇಲ್ಲಿ ಸೆಟ್ ಮಾಡಿರ್ರಿ. ಆ ಗಲಾಟೆಯಾಗ ಅಂದ್ರೆ ಅಲ್ಲಿ ಹೋಯ್ದ್ನಿ ಅದನ್ನೆಲ್ಲ ಶಾಂತ ಮಾಡ್ಬಿಡ್ದ. ನಮ್ಮ ಸಾಹೇಬ್ರು ಮತ್ತ CM ಅವ್ರಿಗೆ ಅಲ್ಲಿಂದ ಇವ್ರಿಗೆ ಫೋನ್ ಬಂತು. CM ಅವ್ರ ಜೋಡಿ ನಾನೊಂದು 5-7 ನಿಮಿಷ ಮಾತಾಡಿ ನಾನು ಗಟ್ಟಿಯಾಗಿ ಹೇಳಿ, ಸರ್ ಅದೆಲ್ಲ ಬೇಡ, ನಮ್ದು ಟಾರ್ಗೆಟ್ ರೀಚ್ ಐತಿ, ನಮ್ಮ ಹಿರಿಯರೆಲ್ಲ ಕೂಡಿ 3,400 ರೂಪಾಯಿ ನಮ್ಮದು ಗಚ್ಚಿ ಬೇಡಿಕೆ ಐತಿ. ಲಾಸ್ಟ್ ಒಂದು 100 ರೂಪಾಯಿ, ಒಂದೊಂದು 100 ರೂಪಾಯಿದಾಗ 1 ರೂಪಾಯಿ ಕಡಿಮೆ ಆದ್ರ ಸ್ವಾಮಿಗಳನ್ನ ನನ್ನ ಕೂಡಿ ಇಲ್ಲ ತೆಗಿತಾರೋ. ಇದಾಗ ಮಂದಿ ಉದ್ಧಾರ ಮಾಡಿದವ್ರಿಗೆ ಕೇಳಿಲ್ಲ, ಮ್ಯಾಲ ಆದೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಇವ್ರು. ಅವೆಲ್ಲ ಭಾಗ್ಯಗಳು ರಗಡೆ ಕೊಡತ್ತೀರಿ, ಅವ್ರೇನು ಕೇಳಿದ ಭಾಗ್ಯ ಕೊಡತ್ತೀರಿ. ನಾವ ಲಕ್ಷಾಂತರ ಜನ ಇವತ್ತು ಅನ್ನ ಹಾಕಿ ಟ್ಯಾಕ್ಸ್ ಕಟ್ಟಿ ಇವತ್ತು ಕಬ್ಬು ಬೆಳೆಗಾರ ಬೀದಿಗೆ ಬಂದು ತಾವು ದಯವಿಟ್ಟು ಇದನ್ನ ಬೆಲೆ ನಿಗದಿ ಮಾಡ್ಬೇಕನ್ನುವಂಥದ್ದು. ನೀವು ಗೌರ್ಮೆಂಟ್ ಟ್ಯಾಕ್ಸ್ ದಾಗಿಂದ ಕೊಡ್ರಿ. ಕಾರ್ಖಾನೆ ಅವರು ನಾವು 3,200 ರೂಪಾಯಿ ಹೆಚ್ಚಿಗೆ ಕೊಡಕ್ ಆಗುದಿಲ್ಲ ಅಂತಂದ್ರ ನೀವು ಕೊಡ್ರಿ ಅಂತ ಹೇಳಿ. ಮುಖ್ಯಮಂತ್ರಿ ಅವ್ರು ನೀವು ಕೊಡ್ರಿ, ಸಾಹೇಬ್ರಿಗೆ ಕೇಳ್ರಿ. ಇವ್ರ ಜೋಡಿ 10 ನಿಮಿಷ ಕೊಟ್ರಿ. ಮತ್ತೆ ಮುಖ್ಯಮಂತ್ರಿಗೆ ಸಿಕ್ಕಾಪಟ್ಟೆ ಸೀಟಿಗೆ ಬರ ಅಂದ್ರೆ ಇವ್ರ ಕೈಯಾಗ ಫೋನ್ ಕೊಟ್ರಿ. ಇವ್ರಿಗೂ ಹೇಳ, ಏನ್ರಿ ನೀವು ಉತ್ತರ ಕರ್ನಾಟಕ ಈ ಭಾಗದ ಹುಲಿಯಾಗಿ ಇದೊಂದು 200 ರೂಪಾಯಿ ಯಾವಾರ ಬಗೆಹರ್ಸಕ್ ಆಗುತ್ತಂತೇಳಿ ಇವ್ರಿಗೂ ಬೇದ್ನಿ. ಹೌದ್ರಿ, ಮತ್ತೆ ನಾ ಇಲ್ಲಿ ಬೇರೆ ಆ ಮಂದಿನ ಸಂಭಾಳಿಸ್ಬೇಕ್ರ. ರಸ್ತಾದಾಗ ಅದೊಂದ ಇಲ್ಲಿ ಹೋರಾಟ, ಈ ಟೆನ್ಷನ್. ಮತ್ತ ಇವ್ರು ನಮ್ಮ ಭಾಗದವ್ರದವ್ರು ನಮಗ್ ಸ್ವತಃ ಐತಿ. ಮತ್ ಮಂತ್ರಿಯರು ಯಾಕಾಗಿರಿ ದಬಾಶ್ಯ 100-200 ರೂಪಾಯಿ ಬಿಡುಗಡೆ ಮಾಡಿಸ್ಬಿಟ್ರೆ ಕಾರ್ಖಾನೆ ಅವ್ರು ಒದ್ದಾಡಿದ್ರಿ. ಎಷ್ಟು ಗುದ್ದಾಡೋದ್ರಿ. ನಾವ್ ಬೇರೆ ನೋಡ್ರಿ, ನಾವು ಕಬ್ಬು ಕಡಿಬೇಕಾಗಿದ್ವಿ, ಬೇರೆ ಬೆಳೆ ಮಾಡ್ಬೇಕಂದ್ರೆ ದಬಾಶ್ಯ. ಇವತ್ತ ಅವರು ಕೂಡ ಸರ್ಕಾರದಿಂದ 50 ರೂಪಾಯಿ ಅಂತಂದ್ರೆ ನಂಗೆ ಮಂತ್ರಿಯವರು 50 ಇಲ್ರಿ, ಇನ್ಯ 1 ರೂಪಾಯಿ ಕೂಡ ಕಡಿಮೆ ಆದ್ರೆ ನಾವು ಚಳವಳಿ ಹಿಂಗ್ ತಕ್ಕೋದಿಲ್ಲ. ನಮ್ ಗುರುಗಳ ಆದೇಶ ಆಗೈತಿ. ಇದು ಹುಲಿ ಒಮ್ಮೆ ಹೊಡಿತಪ್ಪ ಅಂದ್ರ ಅದು ಹೊಳ್ಳಿ ವಾಪಸ್ ಬರಕ್ ಸಾಧ್ಯ ಇಲ್ಲ. ಅದ 300 ಆಗಬೇಕನ್ನಂದ್ರೆ ಅವರು ಕೂಡ ಸರ್ಕಾರದಿಂದ 100 ರೂಪಾಯಿ ಘೋಷಣೆ ಮಾಡ್ತಕ್ಕಂಥ ಸಂದರ್ಭ ಇವತ್ತ ಈ ಪರಿಸ್ಥಿತಿ. ಈ ಗುರ್ಲಾಪುರ ಐತಿಹಾಸಿಕ ಚಳವಳಿಯಿಂದ ಮತ್ತೆಲ್ಲ ನನ್ನ ಮೀಡಿಯಾ ದೇವರುಗಳೆಲ್ಲರೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಸರ್ಕಾರದಿಂದ 100 ರೂಪಾಯಿ ಕೊಡ್ತಕ್ಕಂಥ ವಿಚಾರಕ್ಕೆ ಬಂದಿರತಕ್ಕಂಥದ್ದು ಗುರ್ಲಾಪುರ ವೇದಿಕೆಯಿಂದ. ಇದು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರಕ್ಕಷ್ಟ ಅಲ್ಲ, ಇಡೀ ಕರ್ನಾಟಕದ ಕಬ್ಬು ಬೆಳೆಗಾರರಿಗೆ 100 ರೂಪಾಯಿ 1 ಟನ್ನಿಗೆ. ನೆನಪಿಟ್ಕೋರಿ, ಕರ್ನಾಟಕದ ರೈತರಿಗೆ 1 ಟನ್ನಿಗೆ 100 ರೂಪಾಯಿ. ಇದೇನು ಬಾಳ ಅಂತೇಳಿ ಅಲ್ಲ. ಇವತ್ತಿನ ಸಂದರ್ಭ ನಾವು ಕಾರ್ಖಾನೆಗಳನ್ನ ಬಂದಿಟ್ಕೊಂಡು ಹೋರಾಟ ಮಾಡತ್ತು. ಮತ್ತೆ ನಾವು ಅಧಿವೇಶನದಾಗ ಜಾಸ್ತಿ ಕೇಳೋದೈತೆ ಹೋರಾಟ ಮಾಡೋಣ್ರಿ. ಹೌದು, ಆ ಸಂದರ್ಭದಾಗ ಆಯ್ತು ಆ ಹೋರಾಟ. ಕರೆಂಟ್ ಕೇಳ್ಬೇಕಾಗೈತಿ. ಕರೆಂಟ್ ಈಗ 7 ತಾಸು ಸಾಲು ಆತ್. ರಾತ್ರಿ ಹಗಲಿ ನಮಗ ನೀರ್ ಹಾಸಕ ನಾವು ಹಗಲಿ ನೀರ್ ಹಾಸ್ಬೇಕಾಗಿದ್ದ, ರಾತ್ರಿ ನಾವ್ ಯಾಕೆ ನೀರ್ ಹಾಸೋದು? ಯಾಕಂದ್ರ ರಾತ್ರಿ ನೀರ್ ಹಸಕ್ ಆಗವತ್ರಿ ಜರ. ಹಗಲಿ ನಾವು 12 ತಾಸು ನೀರ್ ಹಾಸಿ ಆರಾಮ್ ಮಕ್ಕೋಬೇಕು ಮಾಡ್ರ. ಇವ್ರಿಗೆ ಪುಕ್ಕಟ ಅನ್ನ ಹಾಕೋದು ಮತ್ತ ನಾವು ಯಾಕೆ ಸಾಯಿದ್ರಿ? ಅದಕ್ಕ ಹಗಲಿ 12 ತಾಸು ಕೂಡ ಕರೆಂಟ್ ಅನ್ನ ಕೊಡಬೇಕನ್ನುವಂತ ಹೋರಾಟ ಅಧಿವೇಶನದ ಸಂದರ್ಭವಾಗಿ ಮಾಡೋಣ್ರಿ. ಈಗ ಇವೆಲ್ಲ ವಿಚಾರಗಳಾಗ್ಯಾವ ಶಿವಾನಂದ್ ಸರ್. ಈಗ ಇದೆಲ್ಲ ಆಗೈತಿ, ಮಂದಿ ತಲೆಯಾಗ ಏನಾಗೈತಿ, ಇಷ್ಟೆಲ್ಲ 300 ರೂಪಾಯಿ ಗುದ್ದಾಡಿ ತಗೊಂಡು ಇನ್ನು ಪಕ್ಕ ಇವ್ರ ಕಾಟದಾಗ ಹೊಡೆದು ಇದನ್ನ ಲಾಭ ತಕ್ಕೋತಾರ ಅಂತ ತಿಳಿಯಾಗಿ. ಅದಕ್ಕಾಗಿ ತಾವ ಮುಖ್ಯಮಂತ್ರಿ ಅವ್ರ ಕಡೆ ಒಂದು 2 ಗಂಟೆ ತಡ್ರಿ. ಮುಖ್ಯಮಂತ್ರಿ ಅವ್ರ ಕಡೆ ಇವತ್ತೊಂದು ನಿಯೋಗ ಒಯ್ಯುವಂತದನ್ನ ಮಾಡ್ಬೇಕಾಗೈತಿ. ಏಕಕ್ಕ ಇರ್ಲಿಗಪ್ಪ, ಇರ್ಲಿ, ವಿಷಯ ಅದಿಲ್ಲ, ಹಂಗ ಮಾತಾಡಂಗಿಲ್ಲ, ಹಂಗಿರಂಗಿಲ್ಲ, ಇರ್ಲಿ, ನಡೆದಿಲ್ಲ, ಹಂಗ ನಡೆಯಂಗಿಲ್ಲ, ಇರ್ಲಿ. ಈಗ ಕೇಳ್ರಿ ಕಾಟದ್ದು ಸಾಹೇಬ್ರ, ಈಗ ಕೇಳ್ರಿ. ಕೂಡ್ರು ತಂದೆ ಹಿಂಗ್ಯಾಕ್ ಮಾಡಕತ್ತಿ? ವಯಸ್ಸೇನಾಗ್ಯದ? ಕೂಡ್ರು ಸರ. ನೀನ್ ಅಂಗೀಕಾರ ಡ್ಯಾನ್ಸ್ ಮಾಡಿಲ್ಲ ಅವಾಗ ನೋಡ್ರಿ. ಹೋರಾಟಕ್ಕೆ ಈಗ ಡಿಜಿಟಲ್ ಸರ ಒಬ್ರು ಮಾತಾಡಕ ಹಂಗ ಮಾಡಬಾರ್ದು. ಡಿಜಿಟಲ್ ಕಾಟ ಸರ, ಈ ಡಿಜಿಟಲ್ ಕಾಟದಿಂದ ಅದಕ್ಕೊಂದು ಇಂಡಿಕೇಟರ್ ಅಂತ ಬರ್ತೈತಿ. ಇಂಡಿಕೇಟರ್ಗೆ ಅವ್ರು 4-6 ಪಿನ್ಗಳು ಇಟ್ಟಿರ್ತಾರ. ಈಗ ಇವ್ರಿಗೆ ಸಾಹೇಬ್ರಿಗೆ ಹೇಳಿಲ್ರಿ, HK ಪಾಟೀಲ್ ಸಾಹೇಬ್ರಿಗೆ ಹೇಳಿದ್ರಿ ಇಲ್ಲ, ಹಂಗಲ್ರಿ ಸರ. ಅವ್ರು ಅಲ್ಲೂ ಮೋಸ ಮಾಡ್ತಿರ್ತಾರೋ, ಅದನ್ನ ಸೀಸ್ ಮಾಡಿಸ್ಬೇಕಂತೇಳಿ ಸಾಹೇಬ್ರಿಗೆ ಹೇಳತ್ತು. ಡೈರೆಕ್ಟ್ ಇಂಡಿಕೇಟರ್ ಡಿಸ್ಪ್ಲೇ ಹೋಗ್ಲಿ, ಇಲ್ಲ ಅಂದ್ರೆ ಕಂಪ್ಯೂಟರ್ ಆಯ್ತು ಸರಿ ಹೇಳ್ರ ಆತು. ಮತ್ತ ರಿಕವರಿ ಒಳಗೂ ಮೋಸ ಆಗತ್ತೈತಿ. ತೂಕ, ರಿಕವರಿ ಮತ್ತು ಕಬ್ಬಿಣ ಬಿಲ್ ರೀ ಇಷ್ಟೆಲ್ಲ ಮಾಡಿದ್ವು. ಇನ್ನು 14 ದಿವಸನಾಗ ಇವ್ರು ಬಿಲ್ ಕೊಡ್ತಾರಿಲ್ಲೋ ಅನ್ನೋ ಅಂತದ್ದು ಕೂಡ ಅವಾಗ ನಾವು ಹೋರಾಟ ಮಾಡಕ್ ಹಚ್ಬೇಡ್ರಿ.
ಇಲ್ರಿ 14 ದಿವಸನಾಗ ಅವ್ರ ಮಣಿದೇವ್ರು ಕೊಡ್ಬೇಕ್ರಿ. ಅವ್ರ ಏನಾರ ಮಾಡಿ ನಮಗ್ ಸಂಬಂಧ ಇಲ್ಲ. ಹಾ, ಕಾನೂನು ಐತಿ. ಇನ್ನು ಮುಂದೆ ಸರ ನೀವು ಸಚಿವರದಿಲ್ರಿ, ಇನ್ನು ಮುಂದೆ ನೀವು 14 ದಿವಸನಾಗ ಕೊಡ್ಸಿದ್ರ